ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ದಿನ ಒಬೇಸಿಟಿ ದೇಹ ತೂಕ ಹೆಚ್ಚಾಗಿ ಯಾರಿಗಿರುತ್ತೋ ಅಂತವರು ಯಾವ ಮುದ್ರೆಯನ್ನ ಮಾಡಬೇಕು, ಹಾಗೆ ಯಾವ ಆಸನವನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಗಮನಿಸಿ, ಇದನ್ನ ಪ್ರಾಣ ವಾಯು ಆಕಾಶ ಮುದ್ರೆ ಅಂತ ಕರಿತೀವಿ. ಯಾರಿಗೆ ದೇಹ ತೂಕ ಹೆಚ್ಚಾಗಿರುತ್ತೋ, ಕಿಬ್ಬೊಟ್ಟೆಯ ಭಾಗದ ಬೊಜ್ಜು ಹೆಚ್ಚಾಗಿರುತ್ತೋ, ಕೆಳ ಹೊಟ್ಟೆಯ ಭಾಗದ ಬೊಜ್ಜು ಹೆಚ್ಚಾಗಿರುತ್ತೋ, ದೇಹ ತೂಕ ಯಾರಿಗೆ ಹೆಚ್ಚಾಗಿರುತ್ತೋ, ಹಾಗೆ ತೊಡೆಗಳಲ್ಲಿ ದೇಹ ತೂಕ ಯಾರಿಗೆ ಹೆಚ್ಚಾಗಿರುತ್ತೋ ಅಂತವರು ಈ ಮುದ್ರೆಯನ್ನ ಕೇವಲ ಪ್ರಾಣಾಯಾಮದ ಜೊತೆಯಲ್ಲಿ 1 ನಿಮಿಷ ಅಭ್ಯಾಸವನ್ನ ಮಾಡಬೇಕು. ಇದರ ಜೊತೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಬಹುಬೇಗ ನಿಮ್ಮ ದೇಹ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಇಲ್ಲಿ ಗಮನಿಸಿ, ಈ ರೀತಿ ಪ್ರಾಣ ವಾಯು ಆಕಾಶ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹ ತೂಕ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ನಂತರ ಇಲ್ಲಿ ಗಮನಿಸಿ, ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ. ನಿಮ್ಮ ಉಂಗುರದ ಬೆರಳನ್ನ ಈ ರೀತಿ ಮಡಚಿ ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಹಿಡಿದು ನಿಲ್ಸೋದಕ್ಕೆ ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ. ಯಾರಿಗೆ ದೇಹ ತೂಕ ಹೆಚ್ಚಾಗಿರುತ್ತೋ ಅಂತವರು ಈ ಸೂರ್ಯ ಮುದ್ರೆಯಲ್ಲಿ ಕೇವಲ 1 ನಿಮಿಷ ಕಪಾಲಭಾತಿ ಪ್ರಾಣಾಯಾಮದ ನಂತರ 1 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಈ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸವನ್ನ ಮಾಡಬೇಕು. ಇಲ್ಲಿ ಗಮನಿಸಿ, ಫಸ್ಟ್ ನಿಮ್ಮ ಬಲಭಾಗವನ್ನ ಮುಚ್ಚಿ ಎಡಭಾಗದಿಂದ ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಆ ಉಸಿರನ್ನ ಬಲಭಾಗದಿಂದ ಹೊರ ಹಾಕ್ತಾ ಬರಬೇಕು. ಈ ರೀತಿ ಕಪಾಲಭಾತಿ ಪ್ರಾಣಾಯಾಮದ ನಂತರ 1 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ನೆನಪಿರಲಿ ವೀಕ್ಷಕರೇ, ನಿಮ್ಮ ದೇಹ ತೂಕ ಹೆಚ್ಚಾಗ್ಲಿಕ್ಕೆ ನಿಮ್ಮ ಆಹಾರದ ಕ್ರಮಗಳು ಕೂಡ ಬಹಳ ಮುಖ್ಯ. ಆಲೂಗೆಡ್ಡೆ, ಹಾಗೆ ಗೆಣಸು, ಬೀನ್ಸ್, ಹಳಸಿನ ಬೀಜ ನಿಮ್ಮ ದೇಹ ತೂಕವನ್ನ ಹೆಚ್ಚು ಮಾಡುತ್ತೆ. ಯಾರು ಈ ತರಕಾರಿಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತಾರೋ ಅಂತವರಿಗೆ ದೇಹ ತೂಕ ಹೆಚ್ಚಾಗಿರುತ್ತೆ. ಯಾರು ಕುಂಬಳಕಾಯಿಯನ್ನ ಹೆಚ್ಚಾಗಿ ಯೂಸ್ ಮಾಡ್ತಿರೋ, ಹಾಗೆ ಸೌತೆಕಾಯಿ, ಹೀರೆಕಾಯಿ, ಹಾಗಲಕಾಯಿಯನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೋ ಅಂತವರಿಗೆ ದೇಹ ತೂಕ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಹೀಗೆ ಆಹಾರದ ಕ್ರಮಗಳು ಕೂಡ ಬಹಳ ಮುಖ್ಯ. ಗ್ಯಾಸ್ಟ್ರಿಕ್ ಇರ್ತಕ್ಕಂಥವ್ರಿಗೂ ಕೂಡ ನಿಮ್ಮ ದೇಹ ತೂಕ ಹೆಚ್ಚಾಗಿರುತ್ತೆ. ನೆನಪಿರಲಿ, ಕುಂಬಳಕಾಯಿ, ಅದರಲ್ಲೂ ಬೂದಗುಂಬಳಕಾಯಿ ಜ್ಯೂಸ್ ಅನ್ನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ. ಬೇಕಾದ್ರೆ ನೀವು ಒಂದು ಸಲ
ಅದರ ಪ್ರಯೋಗವನ್ನ ಮಾಡಿ ಯಾರಿಗೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಇರುತ್ತೆ, ಉಳಿ ತೇಗು ಬರ್ತಾ ಇರುತ್ತೆ, ಹೊಟ್ಟೆಯಲ್ಲಿ ಗುಡ ಗುಡ ಶಬ್ದ ಬರ್ತಾ ಇರುತ್ತೆ, ಊಟದ ನಂತರ ಮೋಷನ್ಗೆ ಹೋಗ್ಬೇಕು ಅನಿಸುತ್ತೆ, ಊಟದ ನಂತರ ಡೇಕರಿಕೆ ಜಾಸ್ತಿ ಆಗಿರುತ್ತೆ, ಅಂತವರು ಬೂದಗುಂಬಳಕಾಯಿ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ನಿಯಂತ್ರಣದಲ್ಲಿರುತ್ತೆ. ನಂತರ ಇಲ್ಲಿ ಗಮನಿಸಿ, ಇದನ್ನ ಹೊಟ್ಟೆಯ ಬಿಂದು ಅಂತ ಕರಿತೀವಿ. ಯಾರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಇರುತ್ತೋ, ಯಾರಿಗೆ ಹೊಟ್ಟೆಯ ಭಾಗದ ಬೊಜ್ಜು ಹೆಚ್ಚಾಗಿರುತ್ತೋ, ಕಿಬ್ಬೊಟ್ಟೆಯ ಭಾಗದ ಬೊಜ್ಜು ಹೆಚ್ಚಾಗಿರುತ್ತೋ, ಸಂಪೂರ್ಣ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ನಿವಾರಣೆ ಮಾಡುತ್ತೆ. ಈ ರೀತಿ ನಿಧಾನವಾಗಿ ಕ್ರಮಬದ್ಧವಾಗಿ ಒಂದೊಂದು ನಿಮಿಷ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಸರಳ ಆಸನವನ್ನ ಮಾಡೋದ್ರಿಂದ ನಿಮ್ಮ ದೇಹ ತೂಕ ನಿಮ್ಮ ನಿಯಂತ್ರಣದಲ್ಲಿರುತ್ತೆ ಅನ್ನೋದನ್ನ ಗಮನಿಸೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಮುದ್ರೆಗಳನ್ನ ನೋಡಿದ್ರಿ, ಹಾಗೆ ಆಕ್ಯುಪ್ರೆಷರ್ ಬಿಂದುವನ್ನ ನೋಡಿದ್ರಿ. ಯಾವ ಸರಳ ಆಸನವನ್ನ ಮಾಡೋದ್ರಿಂದ ನಿಮ್ಮ ದೇಹ ತೂಕ ನಿಮ್ಮ ನಿಯಂತ್ರಣದಲ್ಲಿರುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸೋಣ. ಈ ರೀತಿ ಮೊದಲು ಆರಾಮಾಗಿ ಮಲಗಬೇಕು. ನಿಮ್ಮೆರಡೂ ಕೈಗಳನ್ನ ವೃಷ್ಟದ ಪಕ್ಕ ಹೂರ್ಬೇಕು. ನಂತರ ಇಲ್ಲಿ ಗಮನಿಸಿ, ಒಂದೊಂದೇ ಕಾಲ್ಗಳನ್ನ ಮಡಚಿ ಈ ರೀತಿ ವೃಷ್ಟದ ಪಕ್ಕ ನಿಲ್ಲಿಸ್ಬೇಕು. ನೆನಪಿರಲಿ ವೀಕ್ಷಕರೇ, ಯಾರಿಗೆ ಬೆನ್ನು ನೋವು ಹೆಚ್ಚಾಗಿರುತ್ತೋ, ದೇಹ ತೂಕ ಇದ್ದು ಹಾಗೆ ಬೆನ್ನು ನೋವು ಹೆಚ್ಚಾಗಿರುತ್ತೋ ಅಂತವರು ಇಲ್ಲಿ ಗಮನಿಸಿ. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಎಡಗಾಲನ್ನ ನೇರ ಮಾಡಬೇಕು. ಈ ರೀತಿ ನಿಲ್ಲಿಸಿ 1 ಸೆಕೆಂಡ್ ದೀರ್ಘವಾಗಿ ಸಹಜವಾಗಿ ಉಸಿರಾಟವನ್ನ ಮಾಡಬೇಕು. ನಂತರ ನೋಡಿ, ನಿಧಾನವಾಗಿ ನಿಮ್ಮ ಎಡಗಾಲನ್ನ ಕೆಳಗಿಳಿಸ್ಬೇಕು. ನಂತರ ನೋಡಿ, ಬಲಗಾಲನ್ನ ಈ ರೀತಿ ಮೇಲೆ ತಗೊಳ್ಬೇಕು. ಸಾಧ್ಯವಾದಷ್ಟು ಮಂಡಿಯನ್ನ ನೇರ ಮಾಡಿರ್ಬೇಕು. ಇಲ್ಲಿ ನಿಲ್ಲಿಸಿ ಆರಾಮಾಗಿ 1 ಬಾರಿ ಸಹಜವಾಗಿ ದೀರ್ಘವಾಗಿ ಉಸಿರಾಟವನ್ನ ಮಾಡಬೇಕು. ಯಾರಿಗೆ ದೇಹ ತೂಕ ಹೆಚ್ಚಾಗಿರುತ್ತೆ, ಅದರಲ್ಲೂ ದೇಹ ತೂಕ ಇದ್ದು ಬೆನ್ನು ನೋವು ಹೆಚ್ಚಾಗಿರುತ್ತೋ ಅಂತವರು ಈ ರೀತಿ ಒಂದೊಂದೇ ಕಾಲನ್ನ ನಿಧಾನವಾಗಿ ಸಹಜವಾಗಿ ಉಸಿರಾಟದ ಮೂಲಕ ಅಭ್ಯಾಸವನ್ನ ಮಾಡಬೇಕು. ಒಂದೊಂದು ಕಾಲನ್ನ 3 ರಿಂದ 5 ಬಾರಿ ಈ ರೀತಿ ನಿಲ್ಲಿಸಿ ಸಹಜವಾಗಿ ದೀರ್ಘವಾಗಿ ಉಸಿರಾಟವನ್ನ ಮಾಡಬೇಕು. ನಂತರ ವಿಶ್ರಾಂತಿಯನ್ನ ಕೊಟ್ಟು ಸಹಜವಾಗಿ ದೀರ್ಘವಾಗಿ ಉಸಿರಾಟವನ್ನ ಮಾಡಬೇಕು. ನಂತರ ಇಲ್ಲಿ ಗಮನಿಸಿ, ಸಾಧ್ಯವಾಯಿತು ಅಂದ್ರೆ ಈ ರೀತಿ ನಿಧಾನವಾಗಿ ನಿಮ್ಮೆರಡೂ ಕಾಲ್ಗಳನ್ನ ಈ ರೀತಿ ನಿಲ್ಲಿಸ್ಬೇಕು. ಇಲ್ಲೂ ಕೂಡ ಸಾಧ್ಯವಾದಷ್ಟು ನಿಮ್ಮ ಮಂಡಿಯನ್ನ ನೇರ ಮಾಡಿ ಇಲ್ಲಿ ನಿಲ್ಲಿಸಿ ಆರಾಮಾಗಿ ಸಹಜವಾಗಿ ಉಸಿರಾಟವನ್ನ ಮಾಡಬೇಕು. ನಿಮಗೆ ಕಷ್ಟ ಅನ್ನಿಸ್ತು ನೋಡಿ, ಈ ರೀತಿ ನಿಧಾನವಾಗಿ ಒಂದೊಂದೇ ಕಾಲ್ಗಳನ್ನ ಕೆಳಗಿಳಿಸಿ, ಎರಡೂ ಕಾಲ್ಗಳನ್ನ ಕೆಳಗಿಳಿಸಿ ನಿಮ್ಮ ಹೊಟ್ಟೆಯನ್ನ ತಿಕ್ಕ ನಿಧಾನವಾಗಿ ಉಸಿರಾಟವನ್ನ ಮಾಡಬೇಕು. ಯಾರಿಗೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಹೆಚ್ಚಾಗಿರುತ್ತೆ, ಕೆಳ ಹೊಟ್ಟೆಯ ಭಾಗದ ಬೊಜ್ಜು ಹೆಚ್ಚಾಗಿರುತ್ತೆ, ಕಿಬ್ಬೊಟ್ಟೆಯ ಭಾಗದ ಬೊಜ್ಜು ಹೆಚ್ಚಾಗಿರುತ್ತೆ ಅಂತವರಿಗೆ ಇದು ಹೆಚ್ಚು ಲಾಭವನ್ನ ಕೊಡುತ್ತೆ. ನಂತರ ಇಲ್ಲಿ ಗಮನಿಸಿ, ಸೂರ್ಯ ಮುದ್ರೆ. ಈ ಸೂರ್ಯ ಮುದ್ರೆಯಲ್ಲಿ ಶವಾಸನದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ. ಫಸ್ಟ್ ನಿಮ್ಮ ಬಲಭಾಗವನ್ನ ಮುಚ್ಚಿ ಎಡಭಾಗದಿಂದ ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಆ ಉಸಿರನ್ನ ಬಲಭಾಗದಿಂದ ಹೊರ ಹಾಕ್ತಾ ಬರಬೇಕು.
ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಹೊಟ್ಟೆಯ ಭಾಗವನ್ನೇ ಗಮನಿಸ್ತಾ ದೀರ್ಘವಾಗಿ ಉಸಿರಾಟವನ್ನ ಮಾಡಬೇಕು. ನಿಮ್ಮ ಹೊಟ್ಟೆಯ ಭಾಗ ಹಾಗೂ ಕಿಬ್ಬೊಟ್ಟೆಯ ಭಾಗವನ್ನ ಗಮನಿಸ್ತಾ ದೀರ್ಘವಾಗಿ ಸಹಜವಾಗಿ ಉಸಿರಾಟವನ್ನ ಮಾಡಬೇಕು. ನಂತರ ನೋಡಿ, ಪ್ರಾಣ ಮುದ್ರೆ, ಒಂದೊಂದು ನಿಮಿಷಕ್ಕೆ ಒಂದೊಂದು ಮುದ್ರೆಯನ್ನ ಬದಲಾಯಿಸ್ತಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹ ತೂಕ ನಿಯಂತ್ರಣದಲ್ಲಿರುತ್ತೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು 10 ರಿಂದ 15 ನಿಮಿಷಗಳ ಕಾಲ ಮುದ್ರೆಗಳ ಜೊತೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಲಾಭ ಸಿಗುತ್ತೆ. ನಂತರ ಬಲಭಾಗದಿಂದ ಉಸಿರನ್ನ ಹೊರ ಹಾಕಿ ಕೈಗಳನ್ನ ಕೆಳಗಿಳಿಸಿ ವಿಶ್ರಾಂತಿಯನ್ನ ಕೊಡಬೇಕು. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೀರ್ಘವಾಗಿ ಸಹಜವಾಗಿ ಉಸಿರಾಟವನ್ನ ಮಾಡಬೇಕು. ಈ ರೀತಿ ಕ್ರಮಬದ್ಧವಾಗಿ ಮುದ್ರೆಗಳ ಜೊತೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮ ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ ನಂತರ ಸರಳ ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹ ತೂಕ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಈಗ ನಾನು ಏನು ತೋರಿಸೋದ್ನೋ ಆಹಾರ ಕ್ರಮಗಳಿಂದ ಹಿಡಿದು ಅಭ್ಯಾಸದ ಕ್ರಮಗಳವರೆಗೆ ನಿಮಗೆ ಸಂಪೂರ್ಣ ಮಾಹಿತಿ ಈ ನಿಮ್ಮ ಮುದ್ರಾ ಪ್ರಪಂಚ ಹಾಗೂ ಮುದ್ರಾ ಪ್ರಾಣಾಯಾಮದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ವೀಕ್ಷಕರೇ, ಇದೇ ತಿಂಗಳ 27ರಿಂದ 31ನೇ ತಾರೀಕಿನವರೆಗೆ ವೈಯಾಲಿ ಕಾವಲ್ನಲ್ಲಿ ಇರ್ತಕ್ಕಂತಹ ನೇಸರ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಈ ಮುದ್ರಾ ಪ್ರಾಣಾಯಾಮ ಶಿಬಿರವನ್ನ ಏರ್ಪಡಿಸಿದ್ದೀವಿ. ನಿಮಗೆ ಏನಾದ್ರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕೇವಲ ಒಂದು ಕರೆಯನ್ನ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಯಾರಿಗೆ BP ಇರುತ್ತೋ, ಶುಗರ್ ಇರುತ್ತೋ, ಒಬೇಸಿಟಿ ಇರ್ತಕ್ಕಂಥವ್ರು, ಮಂಡಿ ನೋವು, ಬೆನ್ನು ನೋವು ಇರ್ತಕ್ಕಂಥವ್ರಿಗೆ, ಬಹುಮುಖ್ಯವಾಗಿ ಖಿನ್ನತೆ, ಡಿಪ್ರೆಷನ್ ಇರ್ತಕ್ಕಂಥವ್ರಿಗೆ ಔಷಧಿ ರಹಿತವಾಗಿ ಯಾವ ರೀತಿ ನಿಮ್ಮ ಕಾಯಿಲೆಗಳನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನ ಸರಳವಾಗಿ ಸೂಕ್ಷ್ಮವಾಗಿ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನ ತೋರಿಸ್ಕೊಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಒಂದೇ ಒಂದು ಕರೆಯನ್ನ ಮಾಡಿ. ನಾಳಿನ ಸಂಚಿಕೆಯಲ್ಲಿ ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.